ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. RG ಮುರಳೀಧರ್, ತೆರಿಗೆ ತಜ್ಞರು, ಆರ್ಥಿಕ ತಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಪ್ರೇಮಶೇಖರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮಶೇಖರ್ ಸರ್, ನಮಸ್ಕಾರ. ನಮಸ್ತೆ. ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ಇವತ್ತು ಕಾಂಗ್ರೆಸ್ನಿಂದ, ಸುರಭಿ ಹೂದಿಗೆರೆ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತದ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ಬ್ಯಾಡ್ ಡೇಸ್ ಆರ್ ಅಹೆಡ್ ಅನ್ಬೋದಾ? ಅಜಿತ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಜಾಗತಿಕ ರಾಜಕಾರಣವನ್ನು ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇರುವಾಗ, ಈ ಇರಾನ್, ಅಮೇರಿಕ, ಇಸ್ರೇಲ್ನ ಏನೊಂದು ಯುದ್ಧ ಇದೆ, ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿಯುವವರೆಗೆ ಲಾಜಿಸ್ಟಿಕ್ಸು ದೊಡ್ಡ ಪ್ರಮಾಣದಲ್ಲಿ ಡಿಸ್ರಪ್ಟ್ ಆಗೋದೇ, ಗೋಲ್ಡ್ ಪ್ರೈಸ್ ಇರಬಹುದು ಅಥವಾ ನಿಮಗೆ ತೈಲ ಬೆಲೆ ಇರಬಹುದು, ಅದು ದೊಡ್ಡ ಪ್ರಮಾಣದಲ್ಲಿ ಸ್ಥಿತ್ಯಂತರ ಆಗುತ್ತೆ ಮತ್ತು ಸಪ್ಲೈ ಚೈನ್ ಕೂಡ ಡಿಸ್ರಪ್ಟ್ ಆಗೋದ್ರಿಂದ ಭಾರತಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಆತಂಕ ಇದೆ ಅನ್ನೋದು ಗೊತ್ತಿತ್ತು. ಪ್ರಧಾನಮಂತ್ರಿ ಇದನ್ನು ಪಾರ್ಲಿಮೆಂಟ್ನಲ್ಲೂ ಕೂಡ ಹೇಳಿದರು. ನಿನ್ನೆ ಅದನ್ನು ಇನ್ನಷ್ಟು ಒಂದು ಹಂತ ಮುಂದಕ್ಕೆ ತೆಗೆದುಕೊಂಡು ಹೋಗಿ ತೈಲ ಬೆಲೆಯಲ್ಲಿ ಏರಿಕೆ ಅಥವಾ ಗೋಲ್ಡನ್ನು ಕೊಳ್ಳಬೇಡಿ, ವಿದೇಶಿ ವಿನಿಮಯವನ್ನು ಉಳಿಸಿ, ಕರೋನಾ ಕಾಲದ ಏನು ನಿಯಮಗಳಿದ್ವು ಅವುಗಳನ್ನು ಸೆಲ್ಫ್ ರೂಲ್ ಆಗಿ ಪರಿವರ್ತಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ನೋಡಿ, ಪ್ರಧಾನಮಂತ್ರಿಗಳು ಇದನ್ನು ಹೇಳಿದ್ದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಇಲ್ಲ. ಅದು ಪ್ರಾಯಶಃ ಭಾರತದ ಒಳ್ಳೆಯ ದೃಷ್ಟಿಯಿಂದಲೇ ಹೇಳಿದ್ದಾರೆ. ಬಟ್ ದೈನಂದಿನ ಪಾಲಿಟಿಕ್ಸನ್ನು ನೋಡುವಾಗ ಒಂದು ಪ್ರಶ್ನೆ ಬರುತ್ತೆ. ನಿಮಗೆ ವೆಸ್ಟ್ ಬೆಂಗಾಲ್ನ ಚುನಾವಣೆ ಮುಗಿಯುವವರೆಗೆ, ತಮಿಳುನಾಡಿನ ಚುನಾವಣೆ ಮುಗಿಯುವವರೆಗೆ, ಅಸ್ಸಾಂನ ಚುನಾವಣೆ ಮುಗಿಯುವವರೆಗೆ ಇದು ಹೇಳಲಿಕ್ಕೆ ಮನಸ್ಸಿರಲಿಲ್ವಾ? ಅಥವಾ ಹೇಳಿದರೆ ಪೊಲಿಟಿಕಲಿ ಹೊಡೆತ ಬೀಳುತ್ತೆ ಅಂತ ಹೇಳಲಿಲ್ವಾ? ಚುನಾವಣೆ ಮುಗಿದು ನೀವೆಲ್ಲ ಗೆದ್ದಾದಮೇಲೆ ಈಗ ಇಲ್ಲ, ನಿಮ್ಗೆ ಸ್ಟ್ರಿಕ್ಟ್ ಮೆಜರ್ಸ್ಗಳನ್ನು ಅಳವಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳಲ್ಲ. ಒಂದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಒಂದು ರಾಜ್ಯದ ಬಗ್ಗೆ ಹೀಗೆ ಪೊಲಿಟಿಕ್ಸನ್ನು ಮಾಡ್ತಾ ಹೋದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಹುಟ್ಟುತ್ತೆ. ಎಸ್ ಸುರಭಿ ಅವರೇ, ಬುರೇ ದಿನ ಆನೆ ವಾಲೆ ಹೈ. 10ರಿಂದ 15 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ ಅಂತಿದ್ದಾರೆ. 2014ರ ಲೋಕಸಭಾ ಚುನಾವಣೆಗಳಿಗಿಂತ ಮುಂಚಿನ BJPಯ ನಾಯಕರುಗಳ ಭಾಷಣಗಳು ನೆನಪಿದ್ದಾವೆ. 40 ರೂಪಾಯಿ 45 ರೂಪಾಯಿಗೆ ಡಾಲರ್ ತಂದು ಬಿಡ್ತೀವಿ ಅಂತ. ಇಡೀ ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ಕುಸಿಯುತ್ತಿರುವ ಕರೆನ್ಸಿಗಳ ಪೈಕಿ ಡಾಲರ್ ಒಂದಾಗಿದೆ. ರೂಪಾಯಿನ ಬೆಲೆ, ರೂಪಾಯಿನ ಮೌಲ್ಯ. ಪ್ರಶಾಂತ್ ನಾಥ್ ಅವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿನೂ ಕೂಡ ಈ ವಿಷಯವನ್ನು ಹೇಳಿದ್ರು ಅಂತಲೂ ಒಪ್ಕೊಂಡ್ರು. ಅದು ಯಾಕೆ ಟೈಮಿಂಗ್ ಪ್ರಕಾರವಾಗಿ ಇವತ್ತಿಗೆ ನಾವು ಬಂದಿದ್ದೀವಿ, ಇವತ್ತೇ ಮಾತಾಡಬೇಕಾಗಿತ್ತು, ಚುನಾವಣೆ ಆದ ನಂತರ ಮಾತಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಬಹಳಷ್ಟು ಅವರ ಮಾತುಗಳಲ್ಲಿ ಇರುವಂತಹ ಒಂದು ಅವರ ಮಾತುಗಳನ್ನು ನಿಜವಾಗ್ಲೂ ನಾವು ಕೇಳಿಸ್ಕೊಂಡ್ರೆ ಇಟ್ ವಾಸ್ ನಾಟ್ ಪ್ಯಾನಿಕ್. ಇರೋಂಥದ್ದು ನೋಡಿ, ಈ ಥರ ಆಗೋಗ್ತಾ ಇದೆ, ನಾವು ಆಸ್ಟಿರಿಟಿ ಮೆಷರ್ ತಗೊಳ್ಳೇಬೇಕಾಗಿರುವಂತಹ ಸಂದರ್ಭ ಅಂತ ಇಲ್ಲ. ನಮಗೆ ಇವತ್ತು ಕೂಡ ಫಾರೆಕ್ಸ್ ರಿಸರ್ವ್ 11 ಮಂತ್ಸಿಗೆ ಬೇಕಾಗಿರೋಷ್ಟು ಇದ್ದೇ ಇರೋವಂಥದ್ದು. 1991 ಯಾವಾಗ ನಾವು IMF ಹೋದ್ವಲ್ಲ, ಅವಾಗ ಇದ್ದಿದ್ದು ಬರೀ 2 ವಾರದ ಮಾತ್ರ ಫಾರೆಕ್ಸ್ ರಿಸರ್ವ್. ಸೊ ಯಾವುದು ಪ್ಯಾನಿಕ್ ಸ್ಟೇಟ್ಮೆಂಟ್ ಅಂತ ಇದನ್ನು ನಾವು ನೋಡಬೇಕಾಗಿಲ್ಲ. ಇದು ಹೇಳ್ತಿರೋದು, ನೀವು ಪ್ರಧಾನಮಂತ್ರಿಗಳು 2014ರಿಂದ ನೋಡ್ಕೊಂಡು ಬಂದರೆ ಅವರ ಪಾಲಿಸಿ ಕಮ್ಯುನಿಕೇಷನಲ್ಲಿ ಒಂದು ಆಸ್ಪೆಕ್ಟ್ ಇದೆ. ಏನದು ಅಂದರೆ, ಎಲ್ಲರನ್ನೂ ಭಾಗಿದಾರಿ ಮಾಡ್ತಾರೆ. ನೀವು ಉಜ್ವಲನ ಗಿವ್ ಅಪ್ ಮಾಡಿ ಅಂತ ಹೇಳಿದಾಗ್ಲೂ ಅದು ಎಲ್ಲರ ಮೇಲೂ ಹಾಕಿದ್ದೇನೆ, ಎಲ್ಲರಿಗೂ ಒಂದು ಕೋರಿಕೆ ಕೇಳಿದ್ದದು. ಹಾಗಾಗಿ ಇವತ್ತು ಅವ್ರು ಹೇಳ್ತಾ ಇರೋದು, ನೀವು ಇದರಲ್ಲಿ ಭಾಗಿದಾರಿ ಆಗಿ. ಮತ್ತು ಅವ್ರು ಏನೇನು ಕೇಳಿದ್ದಾರೆ, ಫಾರಿನ್ ಟೂರ್ಸ್ ಕಡಿಮೆ, ಇದನ್ನು ಲಕ್ಷದ್ವೀಪಲ್ಲಿ ಹೋಗಿ ಅವ್ರು ಫೋಟೋ ಶೂಟ್ ಮಾಡಿದಾಗಲೂ ಅದನ್ನೇ ಹೇಳಿದ್ದು, ದಯವಿಟ್ಟು ಎಲ್ಲರೂ ಇಲ್ಲಿ ಇಂಡಿಯಾನಲ್ಲಿ ಟೂರಿಸಮನ್ನು ಬೆಳೆಸಿ ಎನರ್ಜಿ ಡೈವರ್ಸಿಫಿಕೇಶನ್ ಅಂತ ಮಾತಾಡಬೇಕಾಗಿರೋದು, ಎನರ್ಜಿ ಅಥವಾ ರಿನ್ಯೂವಬಲ್ಸ್ ಕಡೆ ಹೋಗಬೇಕು ಅಂತ ಹೇಳ್ತಿರೋದು ಹೊಸದಲ್ಲ. ಈ ಸರ್ಕಾರನೇ ಎನರ್ಜಿ ಡೈವರ್ಸಿಫೈ ಮಾಡಿರುವಂಥದ್ದು. ಈ ಡಿಪೆಂಡೆನ್ಸಿ ಇದ್ದಿದ್ದು ಬಹಳಷ್ಟು ವೆಸ್ಟ್ ಏಷ್ಯಾ ಕಂಟ್ರೀಸಿಂದ ಇವಾಗ ಡೈವರ್ಸಿಫೈ ಮಾಡಿರುವಂಥದ್ದು ಇದೇ ಸರ್ಕಾರ. ಹಾಗಾಗಿ ನಿನ್ನೆ ಅವ್ರು ಹೇಳಿರುವಂಥದ್ದು ಯಾವುದೋ ಹೊಸದಂತ ಅಲ್ಲ, ಅಥವಾ ಯಾವುದೋ ಪ್ಯಾನಿಕ್ ಇಂದ ಹೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಂತಹ ಸಂದರ್ಭ ನಮ್ಗೆ ಇವತ್ತು ಬಂದಿದೆ, ಯಾವುದೇ ಬೇರೆ ಸರ್ಕಾರಕ್ಕೆ ಟೈಮಿಂಗ್ ಅನ್ನ ಪ್ರಶಾಂತ್ ನಾಥ್ ಪ್ರಶ್ನೆ ಮಾಡಿದ್ರು. ಸುರಭಿ ಅವರೇ, ವೋಟಿಂಗ್ ಮುಗಿದ ಮೇಲೆ ಕಮರ್ಷಿಯಲ್ ಸಿಲಿಂಡರ್ 900 ರೂಪಾಯಿ ಜಾಸ್ತಿ ಆಯ್ತು, 900 ಚಿಲ್ಲರೆ ಜಾಸ್ತಿ ಆಯ್ತು. ಇಷ್ಟೂ ದಿವಸ ವೆಸ್ಟ್ ಏಷ್ಯಾನಲ್ಲಿ ಕ್ರೈಸಿಸ್ ಶುರುವಾದ ನಂತರ ಇಷ್ಟೂ ದಿವಸ ಪ್ರತಿ ದಿವಸ ಇಂಟರ್ ಮಿನಿಸ್ಟೀರಿಯಲ್ ಬ್ರೀಫಿಂಗ್ ನಡೀತಾ ಇತ್ತು. ಇದೇ ಪ್ರಧಾನಿ ಅವರು ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ದೇಶದ ಹಿತದೃಷ್ಟಿಯಿಂದ ಯಾವಾಗ ಇದನ್ನೇ ಒಂದು ತಿಂಗಳ ಹಿಂದೆ ಹೇಳ್ಬೋದಿತ್ತು. ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡಿ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ
ಒಂದೇ ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. Please ಹೇಳಿ. 1991 ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೀವಿ. ಯಾಕೆಂದ್ರೆ ಅವತ್ತು ಕ್ರೈಸಿಸ್ ಸಿಚುವೇಶನ್, ನಾವು ಗೋಲ್ಡನ್ನ ಅವತ್ತು ಏರ್ಲಿಫ್ಟ್ ಮಾಡಿ ಪ್ಲೆಡ್ಜ್ ಮಾಡಬೇಕಾದಂತಹ ಸಂದರ್ಭ, ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗೋಗಿತ್ತು. 2013 ಆದಂತಹ ಸಂದರ್ಭದ ಬಗ್ಗೆ ಕಡಿಮೆ ಮಾತಾಡ್ತೀವಿ. NPA ಕ್ರೈಸಿಸ್ ಆಗಿತ್ತು, ರಘುರಾಮ್ ರಾಜನನ್ನ ಅಪಾಯಿಂಟ್ ಮಾಡಿದ್ದು ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡಲಿ ಅಂತ. ಯಾವ ಸಂದರ್ಭದಲ್ಲಿ ಗೋಲ್ಡ್ ಇಂಪೋರ್ಟ್ನ ರೇಟನ್ನ ಇನ್ಕ್ರೀಸ್ ಮಾಡಿದ್ರು 4% ಇಂದ 10% ಅಲ್ಲಿ. ಸೊ ಇಂತಹ ಒಂದು ಈ ಎರಡು ಕ್ರೈಸಿಸ್ ನೋಡ್ಕೊಂಡು ಬಂದ್ರೆ ಇವತ್ತು ನಾವು ನೋಡ್ತಾ ಇರುವಂತದ್ದು, ಬಹಳಷ್ಟು ಜನ ವೆಸ್ಟ್ ಏಷ್ಯಾ ಕ್ರೈಸಿಸ್ ಬಗ್ಗೆ 1.5 months ಇಂದ ಮಾತಾಡ್ತಾ ಇರೋದು. ಅಡ್ಮಿನಿಸ್ಟ್ರೇಷನ್ ಹಸ್ ಬಿನ್ ಇನ್ ಪ್ಲೇ, ದಿನಾ ಬ್ರೀಫಿಂಗ್ ಬರ್ತಾ ಇದೆ, ದಿನಾ ತೊಂದರೆಗಳ ಬಗ್ಗೆ ಬರ್ತಾ ಇದೆ. ಆರ್ಥಿಕ ಪ್ರಶ್ನೆಗೆ ಅವರಿಂದ ಉತ್ತರ ತಗೊಳ್ತೀನಿ. ಆರ್ಥಿಕ ಪ್ರಶ್ನೆಗೆ ಮುರಳೀಧರ್ ಸರ್ ಮಾತಾಡ್ತಾರೆ, ವಿದೇಶಾಂಗ ಪ್ರಶ್ನೆಗಳಿಗೆ ನಾನು ಪ್ರೇಮ್ ಶೇಖರ್ ಸರ್ ಹತ್ರ ಉತ್ತರ ತಗೊಳ್ತೀನಿ. ಪೊಲಿಟಿಕಲ್ ಕ್ವಶನ್ ಇದೆ ಇಲ್ಲಿ. ವೋಟಿಂಗ್ ಮುಗಿಯೋ ತನಕ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಹೆಚ್ಚಳ ಮಾಡದೆ ಹಾಗೆ ಇಟ್ಕೊಂಡು 900 ರೂಪಾಯಿ ಇತಿಹಾಸದಲ್ಲೇ ಮೊದಲನೇ ಸಲ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗಿದ್ದು. ಇದು ಪೊಲಿಟಿಕಲ್ ಟೈಮಿಂಗ್ ಅಲ್ವಾ? 100% ನೇಷನ್ ಫಸ್ಟ್ ಅಂತ ಹೇಳೋರು, ನೀವು ಇಲೆಕ್ಷನ್ ಫಸ್ಟ್ ಮಾಡಿದ್ರಲ್ವಾ? ದೇಶಕ್ಕೆ ನೋಡಿ ನಾವು ಎಲ್ಲಾನು ಎಲೆಕ್ಷನ್ ಒಂದು ಕನ್ನಡಕದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಏನು ಅಂದ್ರೆ ಅದುವರ ತನಕ ನಮಗೆ ಮ್ಯಾನೇಜ್ ಮಾಡುವಂತಹ ಪರಿಸ್ಥಿತಿ ಇತ್ತು, ಅದಾದ ನಂತರ ಮ್ಯಾನೇಜ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ಬಂದಿರುವಂತಹ ಈ ಒಂದು ಸಂದರ್ಭದಲ್ಲಿ ತಗೊಂಡಿರುವಂತಹ ಡಿಸಿಷನ್ಸ್ ಅದು. ಇವತ್ತು ಇನ್ನೊಂದು ಬಾರಿ ನಾನು ಸ್ಟ್ರೆಸ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಧಾನ ಮಂತ್ರಿಗಳು ಹೇಳಿದ್ದು ಯಾವುದೇ ಆದಂತಹ ಪ್ಯಾನಿಕ್ ಸಿಚುವೇಶನ್ ಇಂದ ಹೇಳಿಲ್ಲ. ನಮ್ಮ ಫಾರೆಕ್ಸ್ ರಿಸರ್ವ್ ಸ್ಟ್ರಾಂಗ್ ಆಗಿದೆ, ಆದರೆ ದೇಶಕ್ಕೆ ಬರ್ತಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಆದಂತಹ ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.